ಸುಕ್ಷೇತ್ರ ಕೊಟ್ಲಿ ಗ್ರಾಮದ ಆರಾಧ ದೈವನಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರರನ್ನು ಅನಂತಕೋಟಿ ಶ್ರೀ ಶಾಸನ ನಮಸ್ಕಾರ ಸಲ್ಲಿಸುತ್ತಾ ಪುಣ್ಯಕೋಟಿ ಗೋಮಾತೆಯನ್ನು ಗಂಗಾ ಮಾತೆಯನ್ನು ಭೂಮಿ ತಾಯಿಯನ್ನು ಹಣಿಮಣಿದು ಈ ಸಂದರ್ಭದಲ್ಲಿ ನಾವು ಸುಕ್ಷೇತ್ರ ಕೊಟ್ಲಿಯಲ್ಲಿ ಜರುಗತಕ್ಕಂಥ ಒಂದು 4 ದಿನಗಳ ಒಂದು ಕೃಷಿ ಮಹೋತ್ಸವದಲ್ಲಿ ಹಾಗೂ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತುಂಬ ಸಂತೋಷಪಟ್ಟಿದ್ದೇವೆ. ಈ ಕೊಟ್ಲಿ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ನಿರಂತರವಾಗಿ 5 ತುಪ್ಪದ ದೀಪಗಳು ಉರಿತಾ ಇರೋದು. ಸುಮಾರು ಈ ದೇವಸ್ಥಾನ ಹುಟ್ಟಿದಾಗಿನಿಂದಲೂ ದೇವರ ಒಂದು ಪೂಜೆ ಆರಾಧನೆಗೊಂಡಾಗಿನಿಂದಲೂ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದ್ದು ವಿಶೇಷವಾಗಿದೆ. ಮತ್ತು ಈ ದೇವಸ್ಥಾನ ಹಾಗೂ ಸಿದ್ದೇಶ್ವರದ ಅನೇಕ ಪವಾಡಗಳು ಹಾಗೂ ಘಟನಾವಳಿಗಳನ್ನು ಹಾಗೂ ಕೊಟ್ಲಿ ಗ್ರಾಮದ ಇತಿಹಾಸ ವಾಸ್ತವಿಕತೆಯನ್ನು ಬರೆದಿರತಕ್ಕಂಥ ಪೂಜ್ಯ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಮಣ್ಣ ಸಿದ್ದರಾಮಪ್ಪ ದೊಡ್ಡ ನಿಂಗಪ್ಪಗಳ MA PhD ಪದವೀಧರರು ಈ ಪೂಜ್ಯ ಗುರುಗಳು ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಅದು ಕೊಟ್ಲಿ ಗ್ರಾಮ ಸಾಂಸ್ಕೃತಿಕ ಸಂಕಥನ ಅಂತಕ್ಕಂಥ ಒಂದು ವಿಶೇಷವಾದಂಥ ಗ್ರಂಥ. ಆ ಗ್ರಂಥವನ್ನು ಉದಯೋನ್ಮುಖ ರೈತ ಕವಿಗಳು ಲೇಖಕರು ಆದಂಥ ನಮಗೆ ಆಶೀರ್ವಾದ ರೂಪದೊಳಗೆ ಅವರು ದಯಪಾಲಿಸಿದ್ದಾರೆ. ಅವರ ಚಿರಂಜೀವಿಯವರು ನಮಗೆ ಪುಸ್ತಕವನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಆ ಗುರುಗಳಿಗೂ ಹಾಗೂ ಕೊಟ್ಲಿ ಗ್ರಾಮಸ್ಥ ಸಮಸ್ತ ಹಿರಿಯರಿಗೂ ಎಲ್ಲ ನಮ್ಮ ಸೋದರ ಸೋದರಿಗೂ ಅನಂತ ಕೋಟಿ ನಮಸ್ಕಾರದೊಂದಿಗೆ ಪರಮಪೂಜ್ಯ ಸಿದ್ದೇಶ್ವರ ದೇವರ ಒಂದು ಕೃಪೆ ಆಶೀರ್ವಾದ ನಮ್ಮ ಉದಯೋನ್ಮುಖ ರೈತ ಕವಿಗಳ ಮೇಲೆ ಇರಲಿ ಅಂತೇಳಿ ಕೇಳಿಕೊಳ್ಳುತ್ತಾ, ನಾನು ಶ್ರೀಶೈಲ ಆಳೂರು ಕೃಷಿ ಕಲ್ಯಾಣ ನಗರ, ಚಡ್ಚಣ ತಾಲೂಕು, ವಿಜಯಪುರ ಜಿಲ್ಲೆ, ಗೋಡಿಯಾಳ ಗ್ರಾಮ, ಚಡ್ಚಣ ತಾಲೂಕು. ನಮ್ಮ ಕೃಷಿ ಕಲ್ಯಾಣ ನಗರದಲ್ಲಿ ಜೂನ್ 11-12ರಂದು ರಾಷ್ಟ್ರೀಯ ಕೃಷಿ ಚಿಂತನಗೋಷ್ಠಿ, ದುಂಡು ಮೇಜಿನ ಸಭೆ ಹಾಗೂ ರೈತ ಸಮ್ಮೇಳನ, ಸಸ್ಯ ಸಮ್ಮೇಳನ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಪರಿಸರ ಪ್ರೇಮಿಗಳು ಹಾಗೂ ದೇಶಾಭಿಮಾನಿಗಳು ಭಾಗವಹಿಸಿ ಪ್ರೋತ್ಸಾಹ ಬೆಂಬಲ ಮಾರ್ಗದರ್ಶನ ನೀಡಬೇಕಾಗಿ ಕಳಕಳಿಯ ವಿನಂತಿ. ನಮಸ್ಕಾರಗಳೊಂದಿಗೆ ಮೊಬೈಲ್ ನಂಬರ್ 7892941796. ಧನ್ಯವಾದ.